ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಾನಿವತ್ತು 5:45 ಎದ್ದಿದ್ದೀನಿ. ಎದ್ದು ಆಚೆ ಬಂದು ನೋಡಿದೆ ಕ್ಲೈಮೇಟ್ ಹೇಗಿದೆ ಅಂತ. ಒಂದು ವಿಡಿಯೋ ಕ್ಲಿಪ್ನ ಮಾಡಿಕೊಂಡು ಇನ್ನು ಒಳಗೆ ಬಂದು ಫ್ರೆಶ್ ಅಪ್ ಆಗಿ ನಾನಿಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ಈ ಚಳಿಗಂತೂ ಬಿಸಿನೀರು ಕುಡಿದಿಲ್ಲ ಅಂದರೆ ಆಗೋದೇ ಇಲ್ಲ. ಫಸ್ಟು ಬಿಸಿನೀರು ಕುಡಿಬೇಕು ಅಂತ ಅನಿಸುತ್ತೆ. ಡೇ ಫುಲ್ಲು ಬಿಸಿನೀರೇ ಕುಡಿಬೇಕು ಅಂತ ಫೀಲ್ ಆಗುತ್ತೆ ಫ್ರೆಂಡ್ಸ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಏನಂದರೆ ಪಡ್ಡು ಮತ್ತು ಟೊಮೊಟೊ ಚಟ್ನಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಸಪ್ರೇಟಾಗೆ ತೆಗೆದಿಟ್ಕೊತೀನಿ. ಆಮೇಲೆ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸೊ ಇಲ್ಲಿ ಟೊಮೊಟೊ ಚಟ್ನಿ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದಕ್ಕೆ ತಕ್ಕಂತೆ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕು. ಲೈಕ್ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಟೊಮೊಟೊ ಆ ಥರ. ನಾನಿಲ್ಲಿ ನಮ್ಮ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂದರೆ ಉಪ್ಪು ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಆಮೇಲೆ ಪಡ್ಡು ಮಾಡೋಕ್ಕೆ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಪಡ್ಡುಗೆಲ್ಲ ತರಕಾರಿ ಆನಿಯನ್ಸು, ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಇದೆಲ್ಲ ಕಟ್ ಮಾಡಿ ಹಾಕ್ಕೊತೀನಿ. ಕ್ಯಾರೆಟ್ನ ಮಾತ್ರ ತುರಿದ್ಬಿಟ್ಟು ಹಾಕ್ಕೊತೀನಿ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಮತ್ತು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಈ ತರಕಾರಿಗಳೆಲ್ಲ ಅದರಲ್ಲಿ ಹಾಕಿ ಒಂದು 2-3 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ನಮಗೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದನ್ನು ಡೈರೆಕ್ಟ್ ನಾವು ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಪಡ್ಡು ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹಸೆದು ಹಾಕಿದ್ರೆ ಬೇಯಲಿಕ್ಕೆ ಕೂಡ ಟೈಮ್ ತೊಗೊಳುತ್ತೆ ಮತ್ತು ಅದು ಸ್ವಲ್ಪ ಹಸಿ ವಾಸನೆ ಅಂತ ಫೀಲ್ ಆಗುತ್ತೆ. ಅದಕ್ಕೆ ಆ ಥರ ಮಾಡ್ತೀನಿ ನಾನು. ಈಗ ಟೊಮೊಟೊ ಚಟ್ನಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ತರಿಯಾಗೆ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ ಫ್ರೈ ಮಾಡಿರೋ ಟೊಮೊಟೊನ ಹಾಕ್ಕೊಂಡು ಒಂದು 2 ಪಲ್ಸ್ ಕೊಡ್ತೀನಿ. ಸೊ ನಮಗೆ ಟೊಮೊಟೊ ಕಮ್ಮಿ ಹಾಕ್ಕೊಂಡು ಹುಣಸೆಹಣ್ಣು ಬೇಕಿದ್ದರೆ ಹಾಕ್ಕೋಬೋದು. ಸ್ವಲ್ಪ ಜನ ಹಾಗೂ ಕೂಡ ಮಾಡ್ತಾರೆ. ನಾನಿಲ್ಲಿ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣು ಆ್ಯಡ್ ಮಾಡಿಲ್ಲ. ಅದು ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಬೇಕಿದ್ರೆ ಮಾಡ್ಕೋಬೋದು. ಸೊ ಇವಾಗ ಗ್ರೈಂಡ್ ಮಾಡಿಟ್ಟಾಯಿತು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ಟೊಮೊಟೊ ಚಟ್ನಿ ಅಂತೂ ರೆಡಿ ಆಯಿತು. ಮತ್ತು ಈ ತರಕಾರಿನೆಲ್ಲ ಫ್ರೈ ಮಾಡಿದ್ದಾಯಿತು. ದೋಸೆ ಬ್ಯಾಟರ್ಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಇನ್ನು ಪಡ್ಡು ಬ್ಯಾಟರ್ ಕೂಡ ರೆಡಿ ಆಗುತ್ತೆ. ಬಿಸಿ ಬಿಸಿ ಪಡ್ಡು ಜೊತೆ ಟೊಮೊಟೊ ಚಟ್ನಿ ಮಾಡ್ಕೊಂಡು ತಿನ್ನಿ, ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಮ್ಮನೇಲಂತೂ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ತೀನಿ. ನೋಡಿ, ಎಮ್ಮಿ ಆಗಿರೋ ಟೊಮೊಟೊ ಚಟ್ನಿ ರೆಡಿ ಆಗಿದೆ. ಈಗ ನನ್ನ ಮಗಳು ಎದ್ದಿದ್ದಾಳೆ, ಅವಳಿಗೆ ರೆಡಿ ಮಾಡಿಸಿ ಇನ್ನು ಬಿಸಿಯಾದ ಹಾಕ್ಕೊಟ್ರೆ ಅವಳು ತಿಂದು ಸ್ಕೂಲ್ಗೆ ಹೋಗ್ತಾಳೆ. ನೋಡಿ, ನನ್ನನ್ನು ತೆಗಿಬೇಡ ಅಂತ ಹೇಳ್ತಾ ಇದ್ದಾಳೆ ಅವಳು. ಆ್ಯಂಡ್ ಎದ್ದಿದ್ದಾಳೆ, ಅವಳಿಗೆ ಸ್ನಾನ ಮಾಡಿಸ್ಬೇಕು. ನಮ್ಮ ಮನೇಲಂತೂ 7 o'clockಗೆ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಗಬೇಕು. ಯಾಕೆ ಅಂದರೆ ಅವಳು 7:30ಗೆ ಬಸ್ ಹೋಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ABC ಜ್ಯೂಸ್ಗೆ ಕೂಡ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಹಸ್ಬೆಂಡು ಎದ್ಬಿಟ್ಟು ಅವರೇ ಜ್ಯೂಸ್ ಮಾಡ್ತಾರೆ. ಇಲ್ಲಿ ನಾನು ಪಡ್ಡು ಹಾಕ್ತಾಯಿದ್ದೀನಿ. ಪಡ್ಡು ಹಾಕೋಕ್ಕೆ ಟೈಮ್ ಬೇಕಲ್ವ, ಅದಕ್ಕೋಸ್ಕರ ಹಾಕ್ಬಿಟ್ಟು ಆಮೇಲೆ ಅವಳನ್ನ ಇನ್ನೊಂದು ಕಡೆ ರೆಡಿ ಮಾಡಿಸ್ತೀನಿ. ಒಂದು ಕಡೆ ಪಡ್ಡು ಹಾಕೋದು, ಇನ್ನೊಂದು ಕಡೆ ರೆಡಿ ಆಗೋದು. ಆ್ಯಂಡ್ ಪಡ್ಡುನ ಯಾವಾಗಲೂ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು, ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಉರಿ ಜಾಸ್ತಿ ಆಗಿಬಿಟ್ರೆ ಒಳಗಡೆ ಹಿಟ್ಟು ಅನ್ನೋದು ಬೇಯೋದಿಲ್ಲ, ಹಂಗಂಗೆ ಇರುತ್ತೆ, ಮೇಲ್ಗಡೆ ಮಾತ್ರ ಸೀದೋಗುತ್ತೆ. ಮತ್ತು ABC ಜ್ಯೂಸೆಲ್ಲ ಆಯಿತು. ಇವಾಗ ಇದು ಕುಂಬಳಕಾಯಿ ಜ್ಯೂಸು, ಅದು ನಮ್ಮ ಹಸ್ಬೆಂಡೇ ಕುಡಿತಾರೆ. ನೋಡಿ, ಎಮ್ಮಿ ಆಗಿರೋ ಪಡ್ಡು ಅಂತೂ ರೆಡಿ ಆಯಿತು. ಸಕ್ಕತ್ತಾಗಿದೆ ಅಲ್ವಾ? ಆ್ಯಂಡ್ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಬಂದು ಮತ್ತು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಮನೆಗಂತೂ ಬಂದೆ, ನನ್ನ ಮಗಳು ಏನೋ ತೀಟೆ ಮಾಡ್ತಾಯಿದ್ದಾಳೆ. ಸೊ ನಾವು ಬಂದು ಒಂದು 1/2 hour ರೆಸ್ಟ್ ಮಾಡಿದ್ವಿ. ಇವಾಗ ನಮ್ಮ ಚಿಕ್ಕವಳು ಬರ್ತಾಳೆ ಬಸ್ಸಲ್ಲಿ. ಅವಳನ್ನ ಪಿಕಪ್ ಮಾಡೋಕ್ಕೆ ನಾನಂತೂ ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀನಿ. ಯಾಕೋ ಅವಳು ಫುಲ್ ಇವತ್ತು ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಹಂಗೆ ಬಸ್ ಸ್ಟಾಪಿಂದ ಎತ್ಕೊಂಡು ಮನೆಗೆ ಬಂದೆ. ಸೊ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಬೇಗ ಮನೇಲೆಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ಇಟ್ಟು 5 o'clockಗೆ ನಾನು ಸ್ಕೇಟಿಂಗ್ ಕ್ಲಾಸ್ಗೆ ಬಂದಿದ್ದೀನಿ. ನಮ್ಮ ದೊಡ್ಡವಳಿಗೆ ಸ್ಕೇಟಿಂಗ್ ಕ್ಲಾಸ್ಗೆ ಹಾಕಿರೋದು. ತುಂಬ ಸಖತ್ತಾಗಿ ಆಡ್ತಾಳೆ. ಬಟ್ ಸ್ಟಾರ್ಟಿಂಗಲ್ಲಿ ತೆಗಿಬೇಕಿತ್ತು ಅವಳು ಸ್ಕೇಟಿಂಗ್ ಆಡೋದು. ಆ್ಯಕ್ಚುಲಿ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ವಿಡಿಯೋನ ತೆಗಿಯೋದು. ಇದು ಲಾಸ್ಟ್ ಮೂಮೆಂಟಲ್ಲೇ ತೆಗ್ದಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅವಳು ಹೇಗೆ ಸ್ಕೇಟಿಂಗ್ ಮಾಡ್ತಾಳೆ ಅಂತ, ಮತ್ತು ಎಲ್ಲಿ ಕಳಿಸ್ತಾ ಇದ್ದೀವಿ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಮನೆಗೆ ಹೋಗಿ ಊಟ ಮಾಡಿ
ಮಲ್ಕೊಳ್ಳೋದಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್.